ಮಾಜಿ ಡಾನ್ ಮುತ್ತಪ್ಪ ರೈ ಮಗನ ಮೇಲೆ ಶೂಟೌಟ್ ಪ್ರಕರಣ. ಮುತ್ತಪ್ಪ ರೈ ಮಗನ ಮೇಲಿನ ದಾಳಿಗೆ ಸ್ಕೆಚ್ ಹಾಕಿದ್ಯಾರು ಎನ್ನುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇದೆ. ರಿಕ್ಕಿ ರೈ ಕೊಲೆ ಮಾಡಲು ರೆಕ್ಕಿ ಮಾಡಿದ್ಯಾರು? ಹಾಗಾದ್ರೆ ಮಾಜಿ ಡಾನ್ ಪುತ್ರನ ಮೂಗು ಬಲಗೈ ಸಿಳಿದ ಗುಂಡು, ಬಿಡದಿಯ ಮುತ್ತಪ್ಪ ರೈ ನಿವಾಸದ ಬಳಿ ಡೆಡ್ಲಿ ಅಟ್ಯಾಕ್. ಇದು ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಮೇಲೆ ಫೈರಿಂಗ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಐಜಿಪಿ ಲಾಬುರಾಮ್ ಭೇಟಿ ಕೊಟ್ಟಿದ್ದಾರೆ. ಮಾಹಿತಿಗಳನ್ನು ಕೂಡ ಸಂಗ್ರಹ ಮಾಡ್ತಿದ್ದಾರೆ. ಜೊತೆಗೆ ಎಸ್ಪಿ ಶ್ರೀನಿವಾಸ್ ಗೌಡ್ರಿಂದ ಕೂಡ ಐಜಿಪಿಗೆ ಮಾಹಿತಿ ಕೂಡ ರವಾನೆ ಆಗಿದೆ. ಘಟನಾ ಸ್ಥಳಕ್ಕೆ ಐಜಿಪಿ ಲಾಬುರಾಮ್ ಭೇಟಿ ನೀಡಿ ಜೊತೆಗೆ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ರಾಮನಗರದ ಎಸ್ಪಿ ಶ್ರೀನಿವಾಸ್ ಗೌಡ ಜೊತೆ ಸ್ಥಳ ಪರಿಶೀಲನೆ ಕೂಡ ನಡೆಸಲಾಗಿದೆ. ಮುತ್ತಪ್ಪ ರೈ ಆಸ್ತಿಯಿಂದಲೇ ರಿಕ್ಕಿ ರೈ ಪ್ರಾಣಕ್ಕೆ ಆಪತ್ತು. ಹಾಗಾದ್ರೆ ರಿಕ್ಕಿ ರೈಗೆ ಮುಹೂರ್ತ ಇಟ್ಟಿದ್ದು ಮುತ್ತಪ್ಪ ರೈ ಎರಡನೇ ಪತ್ನಿನ ಎನ್ನುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇರುವಂತದ್ದು. ಅನುರಾಧ, ರಾಕೇಶ್ ಸೇರಿ 4 ಮೇಲೆ ಎಫ್ಐಆರ್ ದಾಖಲಾಗಿದೆ. ನವೆಂಬರ್ನಲ್ಲಿ ವಿವಾದಕ್ಕೆ ರಿಕ್ಕಿ ರೈ, ಅನುರಾಧ ಬ್ರೇಕ್ ಹಾಕಿದ್ರು. ಹಣಕಾಸಿನ ಫೈನಲ್ ಸೆಟಲ್ಮೆಂಟ್ಗೆ ಬಂದಿದ್ರ ರಿಕ್ಕಿ ರೈ. ಆಸ್ತಿ ವಿವಾದವನ್ನ ಬಗೆಹರಿಸಲು ಕರೆಸಿ ಮುಹೂರ್ತವನ್ನ ಇಟ್ರ 2 ದಿನಗಳ ಹಿಂದೆ ಅಷ್ಟೇ ಬೆಂಗಳೂರಿಗೆ ಬಂದಿದ್ರು. ಸೊ ಇಷ್ಟೆಲ್ಲ ಕಾರಣ ಆಯ್ತಾ ಎನ್ನುವಂತ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಮುತ್ತಪ್ಪ ರೈ ಆಸ್ತಿಯಿಂದಲೇ ರಿಕ್ಕಿ ರೈ ಪ್ರಾಣಕ್ಕೆ ಆಪತ್ತು ಎದುರಾಯ್ತಾ? ರಿಕ್ಕಿ ರೈಗೆ ಮುಹೂರ್ತ ಇಟ್ಟಿದ್ದೆ ಹಾಗಾದರೆ ಮುತ್ತಪ್ಪ ರೈ ಎರಡನೇ ಪತ್ನಿನ? ಅನುರಾಧ, ರಾಕೇಶ್ ಸೇರಿ 4 ಮೇಲೆ ಎಫ್ಐಆರ್ ದಾಖಲಾಗಿದೆ ಈಗಾಗಲೇ. ನವೆಂಬರ್ನಲ್ಲಿ ವಿವಾದಕ್ಕೆ ರಿಕ್ಕಿ ರೈ, ಅನುರಾಧ ಕೂಡ ಬ್ರೇಕ್ ಹಾಕಿದ್ರ. ಹಣಕಾಸಿನ ಫೈನಲ್ ಸೆಟಲ್ಮೆಂಟ್ಗೆ ಬಂದಿದ್ರ ರಿಕ್ಕಿ ರೈ. ಇದೇ ಮುತ್ತಪ್ಪ ರೈ ಮಗ ರಿಕ್ಕಿ ರೈಗೆ ಗುಂಡೇಟು ಸುತ್ತ 108 ಅನುಮಾನಗಳ ಹುತ್ತ ಕೂಡ ಈಗ ಬೆಳೆದು ನಿಂತಿದೆ. ಹಣ ಆಸ್ತಿ ವಿಚಾರಕ್ಕೆ ಹತ್ತಿಗೆ ಸ್ಕೆಚ್ ಹಾಕಲಾಯಿತು. ಮಲಮಗನ ಮರ್ಡರ್ಗೆ ಆ ಲೇಡಿ ತೆರೆಮರೆಯಲ್ಲೇ ಆಟ ಆಡಿದ್ಲ. ಆ ಎಲ್ಲದರ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಮಾಜಿ ಡಾನ್ ಮುತ್ತಪ್ಪ ರೈ ಮಗನ ಮೇಲೆ ಶೂಟೌಟ್ ಪ್ರಕರಣ. ಮುತ್ತಪ್ಪ ರೈ ಮಗನ ಮೇಲಿನ ದಾಳಿಗೆ ಸ್ಕೆಚ್ ಹಾಕಿದ್ಯಾರು ಎನ್ನುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇದೆ. ರಿಕ್ಕಿ ರೈ ಕೊಲೆ ಮಾಡಲು ರೆಕ್ಕಿ ಮಾಡಿದ್ಯಾರು? ಹಾಗಾದ್ರೆ ಮಾಜಿ ಡಾನ್ ಪುತ್ರನ ಮೂಗು ಬಲಗೈ ಸಿಳಿದ ಗುಂಡು, ಬಿಡದಿಯ ಮುತ್ತಪ್ಪ ರೈ ನಿವಾಸದ ಬಳಿ ಡೆಡ್ಲಿ ಅಟ್ಯಾಕ್. ಇದು ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಮೇಲೆ ಫೈರಿಂಗ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಐಜಿಪಿ ಲಾಬುರಾಮ್ ಭೇಟಿ ಕೊಟ್ಟಿದ್ದಾರೆ. ಮಾಹಿತಿಗಳನ್ನು ಕೂಡ ಸಂಗ್ರಹ ಮಾಡ್ತಿದ್ದಾರೆ. ಜೊತೆಗೆ ಎಸ್ಪಿ ಶ್ರೀನಿವಾಸ್ ಗೌಡ್ರಿಂದ ಕೂಡ ಐಜಿಪಿಗೆ ಮಾಹಿತಿ ಕೂಡ ರವಾನೆ ಆಗಿದೆ. ಘಟನಾ ಸ್ಥಳಕ್ಕೆ ಐಜಿಪಿ ಲಾಬುರಾಮ್ ಭೇಟಿ ನೀಡಿ ಜೊತೆಗೆ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ರಾಮನಗರದ ಎಸ್ಪಿ ಶ್ರೀನಿವಾಸ್ ಗೌಡ ಜೊತೆ ಸ್ಥಳ ಪರಿಶೀಲನೆ ಕೂಡ ನಡೆಸಲಾಗಿದೆ. ಮುತ್ತಪ್ಪ ರೈ ಆಸ್ತಿಯಿಂದಲೇ ರಿಕ್ಕಿ ರೈ ಪ್ರಾಣಕ್ಕೆ ಆಪತ್ತು. ಹಾಗಾದ್ರೆ ರಿಕ್ಕಿ ರೈಗೆ ಮುಹೂರ್ತ ಇಟ್ಟಿದ್ದು ಮುತ್ತಪ್ಪ ರೈ ಎರಡನೇ ಪತ್ನಿನ ಎನ್ನುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇರುವಂತದ್ದು. ಅನುರಾಧ, ರಾಕೇಶ್ ಸೇರಿ 4 ಮೇಲೆ ಎಫ್ಐಆರ್ ದಾಖಲಾಗಿದೆ. ನವೆಂಬರ್ನಲ್ಲಿ ವಿವಾದಕ್ಕೆ ರಿಕ್ಕಿ ರೈ, ಅನುರಾಧ ಬ್ರೇಕ್ ಹಾಕಿದ್ರು. ಹಣಕಾಸಿನ ಫೈನಲ್ ಸೆಟಲ್ಮೆಂಟ್ಗೆ ಬಂದಿದ್ರ ರಿಕ್ಕಿ ರೈ. ಆಸ್ತಿ ವಿವಾದವನ್ನ ಬಗೆಹರಿಸಲು ಕರೆಸಿ ಮುಹೂರ್ತವನ್ನ ಇಟ್ರ 2 ದಿನಗಳ ಹಿಂದೆ ಅಷ್ಟೇ ಬೆಂಗಳೂರಿಗೆ ಬಂದಿದ್ರು. ಸೊ ಇಷ್ಟೆಲ್ಲ ಕಾರಣ ಆಯ್ತಾ ಎನ್ನುವಂತ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಮುತ್ತಪ್ಪ ರೈ ಆಸ್ತಿಯಿಂದಲೇ ರಿಕ್ಕಿ ರೈ ಪ್ರಾಣಕ್ಕೆ ಆಪತ್ತು ಎದುರಾಯ್ತಾ? ರಿಕ್ಕಿ ರೈಗೆ ಮುಹೂರ್ತ ಇಟ್ಟಿದ್ದೆ ಹಾಗಾದರೆ ಮುತ್ತಪ್ಪ ರೈ ಎರಡನೇ ಪತ್ನಿನ? ಅನುರಾಧ, ರಾಕೇಶ್ ಸೇರಿ 4 ಮೇಲೆ ಎಫ್ಐಆರ್ ದಾಖಲಾಗಿದೆ ಈಗಾಗಲೇ. ನವೆಂಬರ್ನಲ್ಲಿ ವಿವಾದಕ್ಕೆ ರಿಕ್ಕಿ ರೈ, ಅನುರಾಧ ಕೂಡ ಬ್ರೇಕ್ ಹಾಕಿದ್ರ. ಹಣಕಾಸಿನ ಫೈನಲ್ ಸೆಟಲ್ಮೆಂಟ್ಗೆ ಬಂದಿದ್ರ ರಿಕ್ಕಿ ರೈ. ಇದೇ ಮುತ್ತಪ್ಪ ರೈ ಮಗ ರಿಕ್ಕಿ ರೈಗೆ ಗುಂಡೇಟು ಸುತ್ತ 108 ಅನುಮಾನಗಳ ಹುತ್ತ ಕೂಡ ಈಗ ಬೆಳೆದು ನಿಂತಿದೆ. ಹಣ ಆಸ್ತಿ ವಿಚಾರಕ್ಕೆ ಹತ್ತಿಗೆ ಸ್ಕೆಚ್ ಹಾಕಲಾಯಿತು. ಮಲಮಗನ ಮರ್ಡರ್ಗೆ ಆ ಲೇಡಿ ತೆರೆಮರೆಯಲ್ಲೇ ಆಟ ಆಡಿದ್ಲ. ಆ ಎಲ್ಲದರ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಮಾಜಿ ಡಾನ್ ಮುತ್ತಪ್ಪ ರೈ ಮಗನ ಮೇಲೆ ಶೂಟೌಟ್ ಪ್ರಕರಣ. ಮುತ್ತಪ್ಪ ರೈ ಮಗನ ಮೇಲಿನ ದಾಳಿಗೆ ಸ್ಕೆಚ್ ಹಾಕಿದ್ಯಾರು ಎನ್ನುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇದೆ. ರಿಕ್ಕಿ ರೈ ಕೊಲೆ ಮಾಡಲು ರೆಕ್ಕಿ ಮಾಡಿದ್ಯಾರು? ಹಾಗಾದ್ರೆ ಮಾಜಿ ಡಾನ್ ಪುತ್ರನ ಮೂಗು ಬಲಗೈ ಸಿಳಿದ ಗುಂಡು, ಬಿಡದಿಯ ಮುತ್ತಪ್ಪ ರೈ ನಿವಾಸದ ಬಳಿ ಡೆಡ್ಲಿ ಅಟ್ಯಾಕ್. ಇದು ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಮೇಲೆ ಫೈರಿಂಗ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಐಜಿಪಿ ಲಾಬುರಾಮ್ ಭೇಟಿ ಕೊಟ್ಟಿದ್ದಾರೆ. ಮಾಹಿತಿಗಳನ್ನು ಕೂಡ ಸಂಗ್ರಹ ಮಾಡ್ತಿದ್ದಾರೆ. ಜೊತೆಗೆ ಎಸ್ಪಿ ಶ್ರೀನಿವಾಸ್ ಗೌಡ್ರಿಂದ ಕೂಡ ಐಜಿಪಿಗೆ ಮಾಹಿತಿ ಕೂಡ ರವಾನೆ ಆಗಿದೆ. ಘಟನಾ ಸ್ಥಳಕ್ಕೆ ಐಜಿಪಿ ಲಾಬುರಾಮ್ ಭೇಟಿ ನೀಡಿ ಜೊತೆಗೆ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ರಾಮನಗರದ ಎಸ್ಪಿ ಶ್ರೀನಿವಾಸ್ ಗೌಡ ಜೊತೆ ಸ್ಥಳ ಪರಿಶೀಲನೆ ಕೂಡ ನಡೆಸಲಾಗಿದೆ. ಮುತ್ತಪ್ಪ ರೈ
ಆಸ್ತಿಯಿಂದಲೇ ರಿಕ್ಕಿ ರೈ ಪ್ರಾಣಕ್ಕೆ ಆಪತ್ತು. ಹಾಗಾದ್ರೆ ರಿಕ್ಕಿ ರೈಗೆ ಮುಹೂರ್ತ ಇಟ್ಟಿದ್ದು ಮುತ್ತಪ್ಪ ರೈ ಎರಡನೇ ಪತ್ನಿನ ಎನ್ನುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇರುವಂತದ್ದು. ಅನುರಾಧ, ರಾಕೇಶ್ ಸೇರಿ 4 ಮೇಲೆ ಎಫ್ಐಆರ್ ದಾಖಲಾಗಿದೆ. ನವೆಂಬರ್ನಲ್ಲಿ ವಿವಾದಕ್ಕೆ ರಿಕ್ಕಿ ರೈ, ಅನುರಾಧ ಬ್ರೇಕ್ ಹಾಕಿದ್ರು. ಹಣಕಾಸಿನ ಫೈನಲ್ ಸೆಟಲ್ಮೆಂಟ್ಗೆ ಬಂದಿದ್ರ ರಿಕ್ಕಿ ರೈ. ಆಸ್ತಿ ವಿವಾದವನ್ನ ಬಗೆಹರಿಸಲು ಕರೆಸಿ ಮುಹೂರ್ತವನ್ನ ಇಟ್ರ 2 ದಿನಗಳ ಹಿಂದೆ ಅಷ್ಟೇ ಬೆಂಗಳೂರಿಗೆ ಬಂದಿದ್ರು. ಸೊ ಇಷ್ಟೆಲ್ಲ ಕಾರಣ ಆಯ್ತಾ ಎನ್ನುವಂತ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಮುತ್ತಪ್ಪ ರೈ ಆಸ್ತಿಯಿಂದಲೇ ರಿಕ್ಕಿ ರೈ ಪ್ರಾಣಕ್ಕೆ ಆಪತ್ತು ಎದುರಾಯ್ತಾ? ರಿಕ್ಕಿ ರೈಗೆ ಮುಹೂರ್ತ ಇಟ್ಟಿದ್ದೆ ಹಾಗಾದರೆ ಮುತ್ತಪ್ಪ ರೈ ಎರಡನೇ ಪತ್ನಿನ? ಅನುರಾಧ, ರಾಕೇಶ್ ಸೇರಿ 4 ಮೇಲೆ ಎಫ್ಐಆರ್ ದಾಖಲಾಗಿದೆ ಈಗಾಗಲೇ. ನವೆಂಬರ್ನಲ್ಲಿ ವಿವಾದಕ್ಕೆ ರಿಕ್ಕಿ ರೈ, ಅನುರಾಧ ಕೂಡ ಬ್ರೇಕ್ ಹಾಕಿದ್ರ. ಹಣಕಾಸಿನ ಫೈನಲ್ ಸೆಟಲ್ಮೆಂಟ್ಗೆ ಬಂದಿದ್ರ ರಿಕ್ಕಿ ರೈ. ಇದೇ ಮುತ್ತಪ್ಪ ರೈ ಮಗ ರಿಕ್ಕಿ ರೈಗೆ ಗುಂಡೇಟು ಸುತ್ತ 108 ಅನುಮಾನಗಳ ಹುತ್ತ ಕೂಡ ಈಗ ಬೆಳೆದು ನಿಂತಿದೆ. ಹಣ, ಆಸ್ತಿ ವಿಚಾರಕ್ಕೆ ಹತ್ತಿಗೆ ಸ್ಕೆಚ್ ಹಾಕಲಾಯಿತು. ಮಲಮಗನ ಮರ್ಡರ್ಗೆ ಆ ಲೇಡಿ ತೆರೆಮರೆಯಲ್ಲೇ ಆಟ ಆಡಿದ್ಲ. ಆ ಎಲ್ಲದರ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಮಾಜಿ ಡಾನ್ ಮುತ್ತಪ್ಪ ರೈ ಮಗನ ಮೇಲೆ ಶೂಟೌಟ್ ಪ್ರಕರಣ. ಮುತ್ತಪ್ಪ ರೈ ಮಗನ ಮೇಲಿನ ದಾಳಿಗೆ ಸ್ಕೆಚ್ ಹಾಕಿದ್ಯಾರು ಎನ್ನುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇದೆ. ರಿಕ್ಕಿ ರೈ ಕೊಲೆ ಮಾಡಲು ರೆಕ್ಕಿ ಮಾಡಿದ್ಯಾರು? ಹಾಗಾದ್ರೆ ಮಾಜಿ ಡಾನ್ ಪುತ್ರನ ಮೂಗು, ಬಲಗೈ ಸಿಳಿದ ಗುಂಡು, ಬಿಡದಿಯ ಮುತ್ತಪ್ಪ ರೈ ನಿವಾಸದ ಬಳಿ ಡೆಡ್ಲಿ ಅಟ್ಯಾಕ್. ಇದು ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಮೇಲೆ ಫೈರಿಂಗ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಐಜಿಪಿ ಲಾಬುರಾಮ್ ಭೇಟಿ ಕೊಟ್ಟಿದ್ದಾರೆ. ಮಾಹಿತಿಗಳನ್ನು ಕೂಡ ಸಂಗ್ರಹ ಮಾಡ್ತಿದ್ದಾರೆ. ಜೊತೆಗೆ ಎಸ್ಪಿ ಶ್ರೀನಿವಾಸ್ ಗೌಡ್ರಿಂದ ಕೂಡ ಐಜಿಪಿಗೆ ಮಾಹಿತಿ ಕೂಡ ರವಾನೆ ಆಗಿದೆ. ಘಟನಾ ಸ್ಥಳಕ್ಕೆ ಐಜಿಪಿ ಲಾಬುರಾಮ್ ಭೇಟಿ ನೀಡಿ ಜೊತೆಗೆ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ರಾಮನಗರದ ಎಸ್ಪಿ ಶ್ರೀನಿವಾಸ್ ಗೌಡ ಜೊತೆ ಸ್ಥಳ ಪರಿಶೀಲನೆ ಕೂಡ ನಡೆಸಲಾಗಿದೆ. ಮುತ್ತಪ್ಪ ರೈ ಆಸ್ತಿಯಿಂದಲೇ ರಿಕ್ಕಿ ರೈ ಪ್ರಾಣಕ್ಕೆ ಆಪತ್ತು. ಹಾಗಾದ್ರೆ ರಿಕ್ಕಿ ರೈಗೆ ಮುಹೂರ್ತ ಇಟ್ಟಿದ್ದು ಮುತ್ತಪ್ಪ ರೈ ಎರಡನೇ ಪತ್ನಿನ ಎನ್ನುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇರುವಂತದ್ದು. ಅನುರಾಧ, ರಾಕೇಶ್ ಸೇರಿ 4 ಮೇಲೆ ಎಫ್ಐಆರ್ ದಾಖಲಾಗಿದೆ. ನವೆಂಬರ್ನಲ್ಲಿ ವಿವಾದಕ್ಕೆ ರಿಕ್ಕಿ ರೈ, ಅನುರಾಧ ಬ್ರೇಕ್ ಹಾಕಿದ್ರು. ಹಣಕಾಸಿನ ಫೈನಲ್ ಸೆಟಲ್ಮೆಂಟ್ಗೆ ಬಂದಿದ್ರ ರಿಕ್ಕಿ ರೈ. ಆಸ್ತಿ ವಿವಾದವನ್ನ ಬಗೆಹರಿಸಲು ಕರೆಸಿ ಮುಹೂರ್ತವನ್ನ ಇಟ್ರ 2 ದಿನಗಳ ಹಿಂದೆ ಅಷ್ಟೇ ಬೆಂಗಳೂರಿಗೆ ಬಂದಿದ್ರು. ಸೊ ಇಷ್ಟೆಲ್ಲ ಕಾರಣ ಆಯ್ತಾ ಎನ್ನುವಂತ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಮುತ್ತಪ್ಪ ರೈ ಆಸ್ತಿಯಿಂದಲೇ ರಿಕ್ಕಿ ರೈ ಪ್ರಾಣಕ್ಕೆ ಆಪತ್ತು ಎದುರಾಯ್ತಾ? ರಿಕ್ಕಿ ರೈಗೆ ಮುಹೂರ್ತ ಇಟ್ಟಿದ್ದೆ ಹಾಗಾದರೆ ಮುತ್ತಪ್ಪ ರೈ ಎರಡನೇ ಪತ್ನಿನ? ಅನುರಾಧ, ರಾಕೇಶ್ ಸೇರಿ 4 ಮೇಲೆ ಎಫ್ಐಆರ್ ದಾಖಲಾಗಿದೆ ಈಗಾಗಲೇ. ನವೆಂಬರ್ನಲ್ಲಿ ವಿವಾದಕ್ಕೆ ರಿಕ್ಕಿ ರೈ, ಅನುರಾಧ ಕೂಡ ಬ್ರೇಕ್ ಹಾಕಿದ್ರ. ಹಣಕಾಸಿನ ಫೈನಲ್ ಸೆಟಲ್ಮೆಂಟ್ಗೆ ಬಂದಿದ್ರ ರಿಕ್ಕಿ ರೈ. ಇದೇ ಮುತ್ತಪ್ಪ ರೈ ಮಗ ರಿಕ್ಕಿ ರೈಗೆ ಗುಂಡೇಟು ಸುತ್ತ 108 ಅನುಮಾನಗಳ ಹುತ್ತ ಕೂಡ ಈಗ ಬೆಳೆದು ನಿಂತಿದೆ. ಹಣ, ಆಸ್ತಿ ವಿಚಾರಕ್ಕೆ ಹತ್ತಿಗೆ ಸ್ಕೆಚ್ ಹಾಕಲಾಯಿತು. ಮಲಮಗನ ಮರ್ಡರ್ಗೆ ಆ ಲೇಡಿ ತೆರೆಮರೆಯಲ್ಲೇ ಆಟ ಆಡಿದ್ಲ. ಆ ಎಲ್ಲದರ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ.